ರೈತರ ಹಬ್ಬದ ಶುಭಾಶಯಗಳು. ಆಲ್ಮೋಸ್ಟ್ ಕಬ್ಬಿಗಂತ ಬೆಳೆ ಸಿಕ್ಕಂಗೆ ನಾರ್ಮಲ್ ನಂಬರ್ ಇದ್ರೆ ಚಾಸಿಂಗ್ ನಂಬರ್ ತಗೊಳ್ಳಂತ ಹೇಳಿ ನಮಗ ಚಾಸಿಂಗ್ ನಂಬರ್ ಕೊಟ್ಟ ಕಟ್ಟದ್ರೆ ಯಾರು ತಪ್ಪಿಲ್ಲ. ಯಾರು ಮುಖಂ ಬಂದವ್ರು ಯಾರು ತಪ್ಪಿಲ್ಲ. ಒಂದಿನ ಗೊಂಜಾಳ ರೇಟ್ ಏರಿದ ಯಾರು ತೋರಿಸಿಲ್ಲ. ನೋಡಿದ್ನೆ 2 ರೌಂಡ್ ಲೈವ್ ಐತಿ. ಬರ್ರಿ ಬಂದು ಭಾಳ ಗುಡ್ಡೆ ಆಗತ್ತಣ್ಣ. ಓರ್ ಮುಖ್ಯನ ಹಬ್ಬ ಮುಖ್ಯನ ಬಹುಮಾನ ಕೊಟ್ಟರೆ ಕೊಡಿ ಕೊಟ್ಟಬಿಡಿ. ನಮಗೇನಾಗುತ್ತೆ ಹೊರಿ ಬಾಳೆ ಕಸೋದು ಮಾತ್ರ ಭಾರಿ ಸುದ್ದಿ ಮಾಡಿಲ್ಲ. ಹಚ್ಚಿದ್ದೋಣ ಅವ್ರ ಗುಡ್ಡೆ ಹಾಕಿದ್ ನೋಡಿ ಹೊಳ್ ತಗೊಂಡ್ಬಿಟ್ಟು ದೊಡ್ಡ ಹುರಿ ದಾಟ್ಸಿ ಮಾಡಿ ಹೊಂಟಾರ. ಅಣ್ಣ ಹೊರಿ ಗುಡ್ಡೆ ಹಾಕತ್ತಾರ ಅಟ ದೊಡ್ಡ ಸಣ್ಣ ನಮ್ಮ ಊರ ದೊಡ್ಡದ ಬರ್ಲಿ ಉಂಟು ಬಾ. ಅಣ್ಣ ಹೊರಿ ಹೆಸರೇ ಗಣಸೂರು ಹಿಂದೂ ಸಾಮ್ರಾಟ್ ಅಂತ ಹೇಳಿ ನಮ್ಮ ಸಾಮ್ರಾಜ್ಯದ 2 ಹೊರಿ ಅದಾವ. ಈಗ ಮೊನ್ನೆ ನೀವು ಮಾಡ್ರಿ ಅದಕ್ಕೆ ಒಂದು ಧನ್ಯವಾದಗಳೇ ಮೊದಲ ತಿಳಿಸ್ಬಿಡೋಣ ಅದ್ರ ಬಗ್ಗೆ. ಎಲ್ಲ ಕಡೆಗೆ ನೀವು ಸಿಗ್ಗ ಹಬ್ಬದಾಗ ನೀವ ಇದು ಮಾಡಿ ವಿಡ ಮಾಡಿ ಎಲ್ಲ ವೈರ್ ಮಾಡ್ರಿ, ಅದಕ್ಕೂ ಒಂದು ಧನ್ಯವಾದಗಳು. ನಮ್ಮ ಹೊರಿ ಬಗ್ಗೆ ಅಣ್ಣ ನೀ ಹೆಂಗಾರ ಹಾಕಬೋಣ, ನಾವು ಎಂತಲ್ಲಿ ಹಾಕ್ತೇವೆ ಅಂತಲೇ ನಮ್ಮ ಇಚ್ಚಿಗಣ ನಮ್ಮ ಹೊರಿ ಟಾಪ್ ಆಗಿ ಹಬ್ಬ ಮಾಡೈತಿ. ಬೇರೆ ಹೆಚ್ಚಿಗೆ ಹೆಂಗೆ ಹಬ್ಬ ಮಾಡೈತಿ ಗೊತ್ತಿಲ್ಲ. ಇವತ್ತಿನ ಮಟ್ಟಿಗಣ ಹಬ್ಬ ಚಲೋ ಮಾಡೈತಿ. 2 ರೌಂಡ್ ಬಿಟ್ಟವಿ, ಎಲ್ಲಾರ್ಕಿಂತ ಹಿಂದೆ ಬಿಟ್ಟವಿ. ಬಟ್ ಎಲ್ಲಕ್ಕಿಂತ ಏನಂದ್ರ ಈಗ ಪಾಳೆ ಹಚ್ಚೋದು ಭಾಳ ಗುಡ್ಡೆ ಹಾಕಿ ಸಮಸ್ಯೆ ಮಾಡ್ಬಿಟ್ರ. ಈ ಇವ್ರ ಹಬ್ಬದ ಬಗ್ಗೆ ಮಾತ್ರ ಹೇಳೋದು, ದಸಕು ಹಬ್ಬದ ಬಗ್ಗೆ ಹೇಳೋದಂದ್ರ ಇವ್ರು ಪಾಳೆ ಹಚ್ಚೋದು ಮಾತ್ರ ನೀಟ್ ಮಾಡ್ಬೇಕಿತ್ತು. ಇವರು ಕಮಿಟರ್ ನಂಬರ್ ತಗೊಂಡ ಮುಂದಣ ನಾರ್ಮಲ್ ನಂಬರ್ ಇದ್ರ ಚಾಸಿಂಗ್ ನಂಬರ್ ತಗೊಳ್ಳಿ ಅಂತ ಹೇಳಿ ನಮಗ ಚಾಸಿಂಗ್ ನಂಬರ್ ಕೊಟ್ರ. ಚಾಸಿಂಗ್ ನಂಬರ್ ಕೊಟ್ರ. ನಾರ್ಮಲ್ ನಂಬರ್ ಇದ್ರು ಚಾಸಿಂಗ್ ನಂಬರ್ ತಗೊಂತ ಹೇಳಿ ನಂಬರ್ ಕೊಡ್ಸಾರ. ಅದಕ್ಕೇನು ಇದಿಲ್ಲ, ನಂಬರ್ ಕೊಟ್ರ ತಗೊಳದ್ವಿ. ಆದ್ರ ಪಾಳೆ ಹಚ್ಚೋದು ಭಾರಿ ನೀಟ್ ಮಾಡ್ಬೇಕಿತ್ತು. ಹಬ್ಬದ ಮಾತ್ರ ಎಲ್ಲ ಸಾರಾ ನೀಟ್ ಐತಿ. ಪಾಳೆ ಹಚ್ಚೋದು ಸ್ವಲ್ಪ ಗುಡ್ಡೆ ಹಾಕಿದ್ರೆ ಅದೊಂದು ತಪ್ಪು ಮಾಡ್ಯಾರ. ಅದೊಂದು ಮುಂದೆ ಹಬ್ಬ ಇಟ್ರೆ ಸರಿಪಡಿಸ್ಕೊಳ್ಳಿ, ನಮ್ಮ ಕಡೆಯಿಂದ ವಿನಂತಿ ಅನ್ನೋದ. ನಮ್ಮ ಕಡೆಯಿಂದ ವಿನಂತಿ ಅನ್ನೋದ. ಮುಂದೆ ಹಬ್ಬ ಇಟ್ರು ದಾಸು ಹಬ್ಬದ ಜನತೆಗೆ ಅವ್ರ ಕಮಿಟಿಯವ್ರಿಗೆ ಎಲ್ಲರಿಗೂ ಒಂದು ವಿನಂತಿ ಅಂದ್ರೆ ಪಾಳೆ ಕಚ್ಚಲ್ಲಿ ಮಾತ್ರ ನೀಟ್ ಮಾಡೋಣ. ಹಬ್ಬದ ಸಾರ ಹೆಂಗಿದ್ರಣ ಜನ ಹೋಗ್ಬಿಡ್ತತಿ. ಹೊರಿಯರ ಮಾಡ್ತಾವಣ. ನಾವು ಹೊರಿಯರ್ 10 ಮಂದಿ ಕೂಡಿದ್ರೆ ಕಮಿಟ್ರಿ ಬಿಗಿ ಇಲ್ಲ ಅಂದ್ರೆ ಹೊರಿಯರು ಮಾಡ್ತಾವಣ. ಹೊರಿಯರ್ದು ತಪ್ಪೈತಿ. ಆದ್ರೂ ಒಂದಣ ಸಾರದಾಗ ಎಲ್ಲದಾಗ ಬಿಗಿ ಇರಬೇಕಣ. ಸಾರ ಕಟ್ನೆಟ್ಟಿದ್ದು ಅಂದ್ರಣ 1 ಓವರ್ ಹೋಗೋ ಜಾಗ ಇದ್ದಂದ್ರೆ 1 ಓವರ್ ಹೋಗತಿ. 4 ಓವರ್ ಹೋಗೋ ಜಾಗ ಇದ್ದರೆ 4 ಓವರ್ ಹೋಗವ. ಅಲ್ಲಿ 1 ಓವರ್ 2 ಜಾಗ ಹೋಗಿಟ್ಟು ಕಟ್ನಿಟ್ಟ ಮಾಡ್ಬೇಕಿತ್ತು. ಅದ್ರಾಗ ಒಂದು ಸರಿಪಡಿಸಬೇಕಣ. ಆಮೇಲೆ ಸಾರ ಅಂತ ಏನು ಬಿಗಿ ಹಂಚಿಲ್ಲಣ್ಣ. ಸಪ್ರೇಟ್ ಮಾಡ್ರ ಗುಡ್ಡೆ ಹಾಕ್ಯಾರ, 2 ಮಿಕ್ಸ್ ಆಗೈತಿ. ಏನಪ್ಪ ಹಬ್ಬ ಖುಷಿಯಿಂದ ಹಬ್ಬ ಮಾಡೇವಿ, ಖುಷಿಯಿಂದ ಹಬ್ಬ ಆಗೈತಿ. ಪಾಳಕ ಗುಡ್ಡೆ ಹಾಕಿದ ಸಮಸ್ಯೆಗೆ ಹೋರಿ ಸೈಡ್ ಹಿಡ್ಕೊಂಬಂದವಿ. ಏನ್ ಕೊಟ್ರಿ ಹೋಯ್ತವ ನಮ್ ಖುಷಿ ಅಣ್ಣ ಅದ. ಅಭಿಮಾನಕ್ಕೆ ಅಣ್ಣ, ಹುಡ್ರ ಅಭಿಮಾನಕ್ಕೆ ಮಾಡತ್ತ ಹಬ್ಬನ ಅಣ್ಣ. ನಮಗ ಈ ಹೋರಿ ತಗೊಂಬಂದ್ 2 ವರ್ಷ ಆತಣ. ಹೋದ ವರ್ಷ ಅಂದ್ರೆ ಈ ವರ್ಷಕ್ಕೆ ಒಂದೂವರೆ ವರ್ಷ ಹಾಕೊಂತಣ ಹೋರಿ ತಂದೆ. ಹೋದ ವರ್ಷ 7 ಹಬ್ಬ ಮಾಡಿದ್ವಿ. ಈ ವರ್ಷ ಇದು 2ನೇ ಹಬ್ಬ. 1ನೇ ಹಬ್ಬ ನಮ್ಮ ಊರಾಗ ಹಳ್ಳೆ ಮಾಡಿದ್ವಿ, ಇದು 2ನೇ ಹಬ್ಬ. ಹಬ್ಬಣ ನಾವು ನಮ್ಗೆ ತಿಳಿದಿರೋ ಮಟ್ಟಿಗೆ ನಾವು ಸಣ್ಣ ನಮ್ಮ ಬುದ್ಧಿ ತಿಳಿಯೋ ಮಟ್ಟಿಗಿಂದ ಹಬ್ಬ ಮಾಡತ್ತಣ್ಣ. ರೈತರದೊಂದು ಖುಷಿ, ಆಮೇಲೆ ಜನಕ್ಕೊಂದು ಹೋರಿ ಬೆಳೆಸಕ್ ಒಂದು ಕಾರಣ, ಹೋರಿ ಉಳಿಸೋಣಕ್ ಒಂದು ಕಾರಣ ಅದೊಂದು. ಆಮೇಲೆ ಎಷ್ಟೋ ಜನ ಕಟಗರಿ ಮಾರೋದು ಹಬ್ಬಗಿನ ಮ್ಯಾಗ ದನ ಎತ್ತಿನ ಹೊಡ್ಕೊಂಬ್ಯಾಗ ಕಟಕ್ ಮಾಡತ್ತಾರ. ಅದೊಂದು ಮಾಡಬಾರ್ದು ಅಣ್ಣ. ಕಟಗರಿ ಯಾರು ತಪ್ಪಿಲ್ಲ, ಮುಸ್ಲಿಂ ಬಾಂಧವ್ರು ಯಾರು ತಪ್ಪಿಲ್ಲ. ಎತ್ತಿನ ನಾವು ಕೊಟ್ಟ ಮ್ಯಾಗ ಅವ್ರು ಕಟ್ ತಿಂತಾರ. ರೈತರ ಬಗ್ಗೆ ಹೇಳ್ತಾನೆ ಕಡದ ಅವ್ರಿಗೆ ಕೊಟ್ಟಿನ ಮ್ಯಾಗ ಅವ್ರು ತಿನ್ಬೇಕಣ್ಣ. ನಾವ್ ಏನ್ ಮಾಡ್ಬೇಕು, ನಾವು ದುಡಿಸಿರ್ತೇವೆ. ನಮ್ಮ ಹೆಚ್ಚಿಗೆ ನಾವು ಎತ್ತಿನ ಎರಡನೇ ಮಠ ಇಟ್ಕೊಂಡ್ ಅದ ಲಾಭಕ್ಕೆ ವಿಚಾರ ಮಾಡಿಲ್ದಂಗ ಅದ್ರ ಬಸವಣ್ಣನ ಪ್ರೇಮಕ್ಕೆ ಕಟ್ಕೊಂಡ್ ಅದ ಅಗಲಿ ಮಠ ಇಟ್ಕೊಂಡ್ ಅಂತ ಸಂಸ್ಕಾರ ನಾವು ಮಾಡ್ಬೇಕಣ್ಣ. ಅದೊಂದ ಬಯಸೋದು ನೋಡ. ಅದಣ್ಣ ಮಾಡಾಚಿದ್ರಣ್ಣ. ಅದೇನಣ್ಣ ಒಂದ್ ಹಬ್ಬದಾಗ ಏನ ಅನಾಹುತ ಅಂತ ಹೇಳಿ ಎಲ್ಲಾ ಹಬ್ಬದಾಗ ಅನಾಹುತ ಆಗಲ್ಲಣ್ಣ. ಒಂದ್ ಹಬ್ಬಕ್ಕೆ ಅನಾಹುತ ಆಗ್ಬಿಡ್ಲೆ ಎಲ್ಲಾರ್ಗೆ ಅನಾಹುತ ಒಟ್ಟರನ್ನ ಕರ್ದು ಹಬ್ಬ ಮಾಡಿ ಅಂತಿರಲ್ಲ. ಅವ್ರವ್ರ ಹುಚ್ಚಿ ಅವ್ರು ಬಂದಿರ್ತಾರ, ನಮ್ಗೆ ಖುಷಿ ನಾವು ಬಂದಿರ್ತೇವೆ. ಅಚಾನಕ್ ಈಗ ಬೈಕ್ ಹೋಗೋ ಮುಂದೆ ಆಕ್ಸಿಡೆಂಟ್ ಆಗ, ಕಾರ್ ಹೋಗೋದು ಆಕ್ಸಿಡೆಂಟ್, ಒಂದೊಂದು ಟೈಮ್ ಟ್ರೈನ ಪಲ್ಟಿ ಹಾಕೋಣ, ಒಂದೊಂದು ಟೈಮ್ ಏರೋಪ್ಲೇನ್. ಅವತ್ತು ಮೊನ್ನೆ ಆತು. ಯಾರು ಹೇಳಿದ್ರು ಅದಕ್ಕೆ ಏರೋಪ್ಲೇನ್ಗೆ ಬಂದ್ ಪಲ್ಟಿ ಮಾಡಿದ್ರ ಏನೋ ಏರ್ಫೋರ್ಸ್ ಬಂದ್ ಮಾಡಕ್ಕಾಗತ್ತೆ. ಒಂದು ದಿನ ಏರ್ಫೋರ್ಸ್ ಬಂದ್ ಆಗಿದ್ದಕ್ಕ ಇಡೀ ಕರ್ನಾಟಕನ ನ್ಯೂಸ್ನ ತೋರ್ಸೋಕಳೆ ಸುಡಿಯೋದು ನ್ಯೂಸ್ನ ತೋರಿಸಿದ್ರಣ. ಒಂದು ದಿನ ಹಬ್ಬ ಬಂದಾಗ ಒಂದಿನ ಗೊಂಜಾಳ ರೇಟ್ ಏರಿದ ಯಾರು ತೋರಿಸಿಲ್ಲ. ರೈತ ಗೊಂಜಾಳದ ರೇಟ್ 200 ಆದ್ರೆ ಏರ್ ಬಂದಣ. 50 ನಾವು ರೈತರ ನನ್ನ ಮನ್ಯಾಗನು 2 ಎಕರೆ ಮಾಡಿದ್ರು, ನನ್ನ ವ್ಯಕ್ತಿಗೆ 2 ಎಕರೆ. ಎಷ್ಟೋ ಜನ 200 ಎಕರೆ ಮಾಡಿದಾರ. ಅದ್ರ ಒಟ್ಟು ಗೊಂಜಾಳಕ್ಕನ ಬೆಲೆ ಇವತ್ತಿಗೂ ಸಿಕ್ಕಿಲ್ಲ. ಸುಮ್ಮನೆ 23 ಎಕರೆ ಬಂದ್ ಮಾಡ್ತಾರ, ಮುಗೀತು. ಅವತ್ತೊಂದ್ ದಿನ ಬಂದ್ ಮಾಡ್ತಾರ, ಮತ್ತೆ ಮರುದಿನ ಮುಗೀತು. ಯಾರ ಬೆಲೆ ಏರಿಕೆ ಮಾಡತ್ತಿಲ್ಲ, ಯಾರಿಗೆ ಬಸವಣ್ಣ ಬೆಲೆ ಕೊಡತ್ತಿಲ್ಲ. ಏನ್ಪಾ ನಮ್ಮ ಪ್ರೇಮಕ್ಕೆ ಹಬ್ಬ ಮಾಡತ್ತೀವಿ, ಪ್ರೇಮ ಮ್ಯಾಗ ಹೋಲಿ. ನಿಯತ್ತಿಂದ ಬಹುಮಾನ ಕೊಡ್ಕಂತ ನಿಯತ್ತಿಂದ ಏನಪ್ಪಾ ಬಸವಣ್ಣ ಏಟ್ರ ವ್ಯಾಪಾರ ಮಾಡಿ ಬಹುಮಾನ ಅವತ್ತಿಂದ ಅವತ್ತ ಕೊಟ್ಟೆ
ಅವ್ರಿಗೆ ಏನ್ ಯಾಕ್ರೆ ಕೊಡ್ಲಿ ಅವತ್ತ ಕಳ್ಸಿಬಿಟ್ರೆ ನಿಶ್ಚಿಂತಿಂದ ಅಣ್ಣ ಯಾರಾದ್ರೂ ಯಾಕರಲ್ಲಿ ಹಬ್ಬ ಮಾಡಕ್ ಖುಷಿಯಿಂದ ಬರ್ತಾವಣ್ಣ. ಬಸವಣ್ಣ ಬೆಲೆ ಕೊಟ್ಟ ಅವ್ರು ಕೊಡೋ ಬಹುಮಾನ ಅಣ್ಣ ಕಾಲಿಗೆ ಸಮಯ ಇರಲದ ಅಣ್ಣ ಖರ್ಚು ಅಷ್ಟಲ್ಲ, ಕಾಲ ಸಮಯ ಇಲ್ಲ. ಒಂದ್ ಹಬ್ಬಕ್ಕೆ 30,000 ಖರ್ಚು ಮಾಡಿದ್ರೆ 5,000 ಬಹುಮಾನ ಕೊಟ್ರಣ್ಣ. ಮೊನ್ನೆ 30,000 ಖರ್ಚು ಮಾಡಿದ್ರೆ ಒಂದು 2 ಗಾಡಿ ತಗೊಂಬಂದು 4 kg 4,000 ರೂಪಾಯಿ ಕೊಟ್ಟು ಪಲಾವ್ ಮಾಡ್ಸ್ಕೊಂಬಂದು ಎಲ್ಲಾ ಮಾಡಿದ್ರು 5,500 ರೂಪಾಯಿ ಬಹುಮಾನ ಕೊಟ್ರಣ್ಣ. ನಮಗ ಬಹುಮಾನ ಮುಖ್ಯ ಆಗಿಲ್ಲ, ಬಹುಮಾನ ಕೊಟ್ಟಲ್ಲ ಅದು ಖುಷಿ ನಮಗ, ಅದು ಖುಷಿ. ಅದನ್ನ ಉಳಿಸ್ಕೊಂಡು ಹೋರಿ ಅಂದ್ರ ನಾವು ಆಟ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಬೇಕು ಆಟ. ನಮಗೇನಿಲ್ಲ, ಜನತೆ ಮುಟ್ಬೇಕಾದ್ರೆ ಅದ ಅದನ್ನ ಬಿಟ್ಟು ಹೆಚ್ಚಿನ ಮಾತೇನಿಲ್ಲಣ್ಣ. ಆದ್ರಪ್ಪ ಒಂದ್ ಮಾತು, ಹಬ್ಬ ಮಾಡ್ತಿರಲ್ಲ ಅವತ್ತಿಂದ ಅವನ ಬಹುಮಾನ ಕೊಟ್ಟು ಅವತ್ತಿಂದ ಅವತ್ತ ಕಳಿಸ್ಬಿಡ್ರಿ ಅಷ್ಟೇ. ಹೆಚ್ಚಿನ ನೀವು ಏನ್ರ ಯಾಕಾರ ಕೊಡ್ರಿ ಅವತ್ತಿನ ಬಹುಮಾನ ಅವತ್ತ ಕೊಟ್ಟು ಕಳಿಸ್ಬಿಡ್ರಿ. ಯಾಕಂದ್ರೆ ಇಲ್ಲಿಂದ 80-100 ಕಿಲೋಮೀಟರ್ ಬಂದಿರ್ತಾರಣ್ಣ. ಹೊಳಿ ಬಹುಮಾನ ತರಕ್ ಬಂದ್ರ ಆ ಬಹುಮಾನ ಕೊಡಕ್ ಖರ್ಚಾಗಲ್ಲ, ತರಾಕ್ ಬರಕ್ ಖರ್ಚಾಗಲ್ಲಣ್ಣ, ತರಾಕ್ ಬರಕ್ ಖರ್ಚಾಗಲ್ಲ. ಹಬ್ಬ ಮಾಡೋದು ಬೇರೆ, ತರಾಕ್ ಬರಕ್ ಟೆಜುರಿ ಕೊಟ್ರಂದ್ರಿಂದ ಇಲ್ಲಿ ಬರಕ್ 3,000 ಬಡಿಕತ್ತಾರ ಕೊಡೋದು ಟೆಜುರಿ. ಹಿಂಗ್ ಬಡದ್ರ ಇಚ್ಚಕಿನ ಸೌಂಡ್ ಅಚ್ಚಕ್ಕೆ ಎತ್ತತಿ, ಅಚ್ಚಕಿನ ಸೌಂಡ್ ಇಚ್ಚಕ್ಕೆ ಎತ್ತತಿ. ಅಳಿಗಾಡ 2,500 ರೂಪಾಯಿ ಟೆಜುರಿ ಕೊಡ್ತಾರಣ್ಣ. ಅಂತ ಬೇಡ, 5,000 ಕೊಟ್ಟು ಇಂಟರ್ವ್ಯೂ ತಕ್ಷಣ 4,000 ಗಾಡಿ ಬಿಟ್ಕೊಣ ಅದ್ರ ಮ್ಯಾಗ ಕೊಡು. ಒಂದು 300 ನಂಬರ್ ತೆಗಿಸಿದ್ರಣ್ಣ ಪಾಸ್ ಆಗೋದು 150 ಅಲ್ಲಣ್ಣ. ಎತ್ತುಗಳು ಹೇರ್ಕೊಂಡು ಹೋಗ್ತವೆ. 300 ನಂಬರ್ ತೆಗಿಸಿದ್ರೆ 150 ಪಾಸ್ ಆಗಿರ್ತಾವ. ಆ 150 ಬಹುಮಾನ ಕೊಡಕ್ಕೆ ಏನಪ್ಪ ನಿಮಗ? 150 ಖರ್ಚು ಮಾಡಿರ್ತೀರಿ, ಇನ್ನು 150 ಬಹುಮಾನ ಕೊಡಕ್ಕೇನೆ? ಹೌದು, ಅಷ್ಟ್ ಮಾಡ್ರಿ ಅಣ್ಣ. ಅದನ್ನ ಬಿಟ್ಟು ಬೇರೆ ಏನಿಲ್ಪ ನಮ್ ಕಡೆ. ಅದ ಒಂದ ಅಣ್ಣ ಮಾಡಾತ್ರಣ. ಅಲ್ಲಿಂದ ಇಲ್ಲೊಂದು ಹಬ್ಬ ಮಾಡಾತ್ರ, ಏತಿಲ್ಲ ಮಾಡಾತ್ರ. ಎಲ್ಲಾರು ಅವ್ರ ಮಾಡಾತ್ರಣ. ಯಾರ ಒಬ್ರು ಮಾಡೋದ್ರಿಂದ ಇಡೀ ಹಬ್ಬಕ್ಕೆ ಕೆಟ್ಟ ಹೆಸರು ಬರ್ತಾನ. ಅವ್ರು ಒಬ್ರು ಮಾಡ್ಬಾಡ್ರಿ ಅಂತ ಹೇಳ್ಯಾರ ಆಟ. ಹಬ್ಬ ಅಣ್ಣ ಚಂದ ಮಾಡ್ಯಾರ. ವಾಯ್ಸ್ ಗೀಸ್ ಎಲ್ಲ ಮೈಕ್ ಸೆಟ್ ಅಂತೂ ಎಲ್ಲಿ ಬಂದಾಗಿಲ್ಲ, ಅದೊಂದು ಚಲೋ ಐತಿ. ಪಾಳೆ ಕಚ್ಚಲಾಟ ಸ್ವಲ್ಪ ಗುಡ್ಡೆ ಹಾಕ್ಯಾರ, ಅದೊಂದು ಸಮಸ್ಯೆ. ಅದನ್ನ ಬಿಟ್ರೆ ಬೇರೆ ಏನಿಲ್ಲ ಅಣ್ಣ, ಚಂದ ಹಬ್ಬ ಮಾಡ್ರಿ. ಅದಕ್ಕೆ ಚಂದ ಮಾಡ್ರಿ ಅಣ್ಣ. ಇವತ್ತೊಂದಿನ ಇವತ್ತು ಹಬ್ಬ ಮಾಡ್ರಲ್ಲ, ಇವತ್ತು ಬಹುಮಾನ ಕೊಟ್ಟು ಕಳ್ಸಿಬಿಡ್ರಿಪ್ಪ, ಅದ ಖುಷಿ ನಮಗ. ಏನೋ ಕೊಳ್ಳಿ ಇವತ್ತ ಕೊಡಲ್ಲ ಅಂತ ಹೇಳಿದ್ರು ಇವತ್ತ ಕೊಡಲ್ಲ ಅಂತ ಹೇಳ್ಬಿಡ್ರಿ. ಇವತ್ತು ಹೇಳ್ಬೇಕು ಕೊಡಲ್ಲ. ಈ ಹೊರಗೆ ನಂಬರ್ ಇಲ್ಪ, ನಿಮ್ ಲಿಸ್ಟ್ ಬಂದಿಲ್ಲ, ನೀವ್ 2 ರೌಂಡ್ ಬಿಟ್ರಿ, ನೀವು ಕೊಟ್ಟಿಲ್ಲ ಅಂತ ಅಂದ್ಬಿಟ್ರೆ ನಾವ್ ಏನ್ ಮಾಡ್ತೇವಳ ನಮ್ಮ ಪಣ್ಣ ಹೊರಗೆ ತಗೊಂಡ್ಬಿಡ್ರಿ. ಅದಣ್ಣ ಅದೊಂದು ಆಟ ಅಣ್ಣ. ಕೊಟ್ರಣ್ಣ ಇನ್ನೂ ಖುಷಿ ನಮಗ. ಅದೊಂಥರ ದೊಡ್ಡ ಹಬ್ಬ. ಈ ಹೊರಿ ನಾವು ಈ ಹಬ್ಬನ ನಾವು ಇನ್ನೂ 10 ವರ್ಷಕ್ಕಾದ್ರೆ ನೆನ್ತೇವೆ. ಇಂತಲ್ಲಿ ಹಬ್ಬ ಮಾಡಿದ್ರೆ ಇಂತಲ್ಲಿ ಅವತ್ತ ಬಹುಮಾನ ಕೊಟ್ರಪ್ಪ ಅದೊಂದು ಖುಷಿ ಸಿಗ್ತಾನ. ಅದು ಒಳ್ಳೆ ಈ ಹೊರಿ ಹಬ್ಬಕ್ಕೆ ಈ ಹಬ್ಬಕ್ಕ ಹಾಕ ಖುಷಿ ಬರ್ತಣ್ಣ ನಮ್ಗೆ. ಇಂತಲ್ಲಿ ಅವತ್ತ ಕೊಟ್ರಪ್ಪ ಬಹುಮಾನ ಅನ್ನೋದು. ಅಣ್ಣ ಸಣ್ಣ ಹುಡುಗಿಡಿದ್ರೆ ಸುಮ್ಮನೆ ಇರ್ತೈತಿ. ಏನಪ್ಪ ಮುಗ್ದಾಣ ಹಿಡಿಯೋ ಮಟ್ಟ ಸ್ವಲ್ಪ ಸಮಸ್ಯೆ ಐತಿ. ಮುಗ್ದಾಣ ಹಿಡಿದ ಮ್ಯಾಗ ಮಾತ್ರ ಯಾರು ಹಿಡ್ಕಲಿ. ಅಗಸ್ಯಾಗ ಬಿಡ ಮುಂದೆ ಸ್ವಲ್ಪ ಭಾಳ ರಾಶಿ ಐತಣ್ಣ. ಹೊರಗೆ ಬಂದಿನ ಮ್ಯಾಗಣ ನಮ್ಮೂರು ಹುಡ್ರಿ ಯಾರು ಯಾಕೆ ಹಿಡ್ಕಲ್ಲ. ಒಬ್ರಿಗೊಬ್ರಿ ಮೇಸ್ತವ್ ನಡ್ಕೋಬೇಕಂತೇನಿಲ್ಲ, ಯಾರು ಹಿಡಿದ್ರು ಸುಮ್ಮನೆ ನಿಂದಿರ್ತದೆ. ಸುಮ್ಮನೆ ನಿಂದಿರ್ತದೆ. ಯಾರಿಗೆ ಅದಕ್ಕೆ ರೆಡಿ ಮಾಡೋ ಮುಂದೆ ಅಟ್ಟಣ ಸಣ್ಣ ಮಲಕ್ರಿ ಇವ್ರಣ್ಣ. ಇವ್ರಣ್ಣ ಮಲಕ್ರಿ ಇವ್ರಣ್ಣ. ಆದ್ರೆ ನಮ್ ಖುಷಿಗೋಸ್ಕರ ಹೊರಿ ತಂದ ನೋಡ. ನಮ್ ಖುಷಿಗೋಸ್ಕರ ಹೊರಿ ತಂದು ಮಲಕ್ ಇವ್ರಣ್ಣ ಪವರ್ಕೊಂಬ. ಅವ ಹೊರಿ ಕಟ್ಟ ಆಸೆ ಇದ್ದಿದ್ದಿಲ್ಲ, ಏನು ಹೊರಿ ಹಬ್ಬ ತದಾಗಿಂದ ಬಂದಿಲ್ಲ, ಕಂತಿಲ್ಲ, ಒಂದ್ ಎಕರೆ ಹೊಲ ಇಲ್ಲ, ಏನಿಲ್ಲ ಅಣ್ಣ. ಹುಡ್ರ ಮೊದ್ಲಿಂದ ಹೊರಿ ಹಂಗ ಖುಷಿ. ಹುಡ್ರ ಹಬ್ಬ ಅಂತವ, ನಮ್ಮೂರ್ಗೊಂದು ಹೊರಿ ಬೇಕಂತವ, ಅವ್ರ ಸಲ ಹೊರಿ ಕಟ್ಕೊಂತ ಹೋಗೋದೆ, ಅವ್ರ ಸಲ ಹಬ್ಬ ಮಾಡೋದೆ. ಇವತ್ತಿಗೆ 2-3 ಹೊರಿ ಕಟ್ಟಿದ್ವಿ. ಒಂದ್ ಹೊರಿ ಸ್ವಲ್ಪ ಫೇಲ್ ಆಗ್ತದ, ಹೊಳ್ಳಿ ಮರೇವಿ, ಇನ್ನೊಂದು ಹೊರಿ ಕಟ್ತಾವಣ ಮುಂದ್ ವರ್ಷಕ್ಕೆ ಕಟ್ ಹಬ್ಬ ಮಾಡ್ತಾವ. ನನ್ನ ಹೆಸರು ಅಶೋಕ್ ಅಂತ ಅಣ್ಣ, ಹೊರಿ ಮಲ ಪವನ್ ಕುಮಾರ್ ಅಂತ. ಥ್ಯಾಂಕ್ಸ್ ಅಣ್ಣ. ಹೊರಿ ಹಬ್ಬಕ್ಕೆ ರೈತರಿಗೆ ಬೆಂಬಲ ಬೆಲೆ ಸಿಗಲಿ. ಗೊಂಜಾಳಕ್ಕೆ ರೈತರ ಹಬ್ಬದ ಶುಭಾಶಯಗಳು. ಆಲ್ಮೋಸ್ಟ್ ಕಬ್ಬಿಗಂತ ಬೆಲೆ ಸಿಕ್ಕಂಗಾಗೈತಿ, ಗೊಂಜಾಳಕ್ಕೆ ಬೆಲೆ ಸಿಗ್ಲಿ ಅದ ನಮ್ಮ ಅದೊಂದು ಆಸೆ ಐತಣ್ಣ. ಅಷ್ಟಣ್ಣ, ಗೊಂಜಾಳಕ್ಕೊಂದು ಬೆಲೆ ಕೊಡಂಗ. ಏನಾದ್ರೂ ರೈತರಿಗೆ ಅನ್ಯಾಯ ಆಗ್ಬಾರ್ದಣ್ಣ.